ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಅದ್ದಿ ಕಾವೇರಿ. ಬ್ಲೌಸು ಸ್ಟಿಚಿಂಗ್ ನೋಡಿರಲ್ಲ, ಸೊ ಸೈಡ್ ಫಿನಿಶಿಂಗ್ ತೋರಿಸ್ಕೊಡ್ತೀನಿ ಬರ್ರಿ. ಈಸಿ ಆ್ಯಂಡ್ ಫಾಸ್ಟಾಗಿ ಆಗ್ತದೆ. ಓವರ್ಲಾಕ್ ಮಿಷಿನ್ ಬೇಕು ಅಂತ ಏನಿಲ್ಲ. ಸೊ ಫಾಸ್ಟಾಗಿ ಬೆಸ್ಟ್ ಟೈಮ್ ಮಾಡ್ಬೋದು. ಫಸ್ಟ್ ವೇಸ್ಟ್ ರೌಂಡ್ ಇದು 32 ಅದ. ಸೊ ಅದು ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು. ಸ್ಲೀವ್ ರೌಂಡು 5.5 ಅದ. ಇದು ನಾಚ್ ಮಾರ್ಕು, ಚೆಸ್ಟ್ ರೌಂಡಿನ ನಾಚ್ ಮಾರ್ಕು. ಚೆಸ್ಟ್ ರೌಂಡ್ 40 ಅದ. ಸ್ಲೀವ್ ರೌಂಡಿನ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಾಚ್ ಮಾರ್ಕಿಗೆ ಕುಡಿಸ್ಕೋಬೇಕು ಈ ರೀತಿ. ನೋಡಿ, ಸೀದಾ ಇಟ್ಟೆ ಹೊಲಿತಾ ಇದ್ದೀನಿ. ಫಸ್ಟ್ ಒಂದು ಸ್ಟಿಚ್ಚು ಸೀದಾ ಇಟ್ಟು ಹಾಕ್ಕೊಂಬಿಡಿ. 5.5 ಹಾಕಿ ನಿಮ್ಗೆ ಬಟ್ಟೆ ಒಳಗಡೆ ಎಷ್ಟು ಬೇಕಲ್ಲ ಅಷ್ಟು ಬಿಡ್ರಿ. 2 ಇಂಚ್ ಬಿಡ್ತಾ ಇದ್ದೀನಿ ನಾನು. ನಿಮ್ಗೆ ಕಮ್ಮಿ ಜಾಸ್ತಿ ನೀವು ಮಾಡ್ಕೊಳ್ಳಿ. ಸ್ಟ್ರೇಟ್ ಒಂದು ಲೈನ್, ಸೀದಾ ಬಟ್ಟೆ ಸೀದಾ ಇರಲಿ. ನಾಚ್ ಮಾರ್ಕ್ ಕುಡಿಸ್ಕೊಳ್ರಿ. ನೋಡಿ, ಬಟ್ಟೆ ಬಿಟ್ಟಿದ್ದೀನಿ 2 ಇಂಚು. ಇದು ವೇಸ್ಟ್ ರೌಂಡಿನ ಮಾರ್ಕು. 4 ಪಾರ್ಟ್ ಮಾಡಿ ಡಿವೈಡ್ ಬೈ 4 ಮಾಡಿ ಒಂದೊಂದು ಪಾರ್ಟಿಗೆ ನಾನು ಹಾಕಿದ್ದೀನಿ. ಸೊ 8 ಇಂಚ್ ಬಂದದ. ಅದು ಮಾರ್ಕ್ ಕುಡಿಸ್ಕೊಂಬಿಟ್ರಿ. ಮಾರ್ಕಿಂದ ಬಿಟ್ಟು 2 ಇಂಚಿಗೆ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಈಗ ಬಟ್ಟೆ ಸ್ವಲ್ಪ ಹಿಂದೆ ಮುಂದಾಗಿದ್ದರೆ ಸ್ವಲ್ಪ ಜಗ್ಗಿ ಕರೆಕ್ಟಾಗಿ ಚುಡಿಸ್ಕೊಂಡು ನೋಡ್ರಿ. 2 ಇಂಚ್ ಬಿಟ್ಟಿದ್ದೀನಿ ಬಟ್ಟೆ. ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡ್ಬಿಟ್ರಿ. ಈಗ ಉಲ್ಟಾ ಮಾಡಿಕೊಡ್ರಿ ಬ್ಲೌಸ್ನ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಳಗಡೆ ಅಲ್ವಾ? ಓವರ್ಲಾಕ್ ಬೇಕಾಗೋದಿಲ್ಲ. ಸೊ ಈಗ ನೀವು ಫಿಟ್ಟಿಂಗ್ ಲೈನಿಂಗ್ ಮಾರ್ಕ್ ಹಾಕೊಂಡ್ಬಿಡ್ರಿ. 5.5 ಒಂದು ಹಾಕ್ಕೊಂಡು ಸುತ್ತಳತೆ ಸ್ಲೀವ್ಸ್ ಎಷ್ಟದಲ್ಲ ಅಷ್ಟು ಅದ್ರ ಮೇಲೆ ಫಸ್ಟ್ ಫಿನಿಶಿಂಗ್ ಲೈನ್ದೇ ನಾವು ಹಾಕ್ಕೊಂಬಿಡೋಣ. ಸೊ ಇದು 5.5ಗೆ ಸ್ಟಾರ್ಟ್ ಮಾಡಿದ್ದೀನಿ. ಚೆಸ್ಟ್ ರೌಂಡ್ ನಾಚ್ ಮಾರ್ಕ್ ಇತ್ತಲ್ಲ ಅಲ್ಲಿ ಕೂಡಿಸೋದು. ಸೊ 40 ಅದ ಚೆಸ್ಟ್ ರೌಂಡ್ ಅವ್ರದ್ದು. ಸೊ ಅಲ್ಲಿ ಕೂಡಿಸಿದೆ. ನೆಕ್ಸ್ಟ್ ಕೆಳಗಡೆ ವೇಸ್ಟ್ ರೌಂಡಿಗೆ ಮಾರ್ಕ್ ಹಾಕಿದ್ದಲ್ಲ ಅಲ್ಲಿ ಕೂಡಿಸ್ಬಿಡೋದು. ಜಸ್ಟ್ ಫಿನಿಶ್. ಇದೇ ನಮ್ಮ ಫಿಟ್ಟಿಂಗ್ ಲೈನ್. ಇದ್ರ ಪಕ್ಕ ನೀವು 2 ಅಥವಾ 3 ಎಷ್ಟು ಬೇಕಲ್ಲ, ನೀವು ಕಸ್ಟಮರ್ ಏನು ಹೇಳ್ತಾರೆ ಡಿಮ್ಯಾಂಡು ಆ ರೀತಿ ಹಾಕೊಂಬಿಡ್ರಿ. ಈಸಿ ಬಂದುಬಿಡ್ತದೆ. ಎಳಿ ಬಿಚ್ಚಲ್ಲ, ಏನಿಲ್ಲ. ಫಿನಿಶಿಂಗು ನೀಟ್ ಇರ್ತದೆ. ನೋಡಿ, ಒಂದು ಸೈಡ್ ಆತಲ್ಲ, ಸೀದಾ ಮಾಡ್ಕೊಂಡು ನೋಡ್ರಿ. ಫಿನಿಶಿಂಗ್ ಚೆಂದ ಬಂದಿರ್ತದೆ. ಈ ರೀತಿ ನೀಟಾಗಿ ಬರ್ತದೆ. ಇನ್ನೊಂದು ಸೈಡು ಇದೇ ಥರ ಮಾಡ್ಕೊಂಡ್ಬಿಡೋದು. ಈಗ ಫಸ್ಟ್ ಸೀದಾ ಸ್ಟಿಚ್ ಮಾಡೋದು, ನಂತರ ಟರ್ನ್ ಮಾಡಿ ಸ್ಟಿಚ್ ಮಾಡಿಬಿಡೋದು. ಇದು ಸೇಮ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿರಿ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಸಿ ಅದ. ಆಮೇಲೆ ಫಿನಿಶಿಂಗು ಹೆಚ್ಚು ಕಮ್ಮಿ ಆಗೋದಿಲ್ಲ. ಎಷ್ಟಾಗ್ತಲ್ಲ, ಲೂಸ್ ಆಗ್ತದೆ, ಟೈಟ್ ಆಗ್ತದೆ ಅಂತ ಕಂಪ್ಲೀಟ್ ಬರ್ತಲ್ಲ, ಏನೂ ಆಗೋದಿಲ್ಲ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿರಿ, ನಿಮ್ಗೆ ಈಸಿ ಅನ್ನಿಸ್ತೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಹಾಕೊಂಡ್ಬಿಡಿ. ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತಿದ್ದಾರಲ್ಲ, ಸೊ ತುಂಬ ಈಸಿ ಅನಿಸುತ್ತೆ ಅವ್ರಿಗಿದೆ. ಗೋಚ್ ಅನ್ಸಿಂಗಿಲ್ಲ, ಇದೇನಪ್ಪ ಎಷ್ಟು ಬಂತು ಎಷ್ಟು ಬರೋದಿಲ್ಲ, ಸುತ್ತಳತೆ ಗೊತ್ತಾಗಲಿಲ್ಲಲ್ಲ ಅಂಥೇಳಿ. ಸೊ ಸ್ಟಾರ್ಟಿಂಗ್ ಹೊಲಿಯೋರು ಇದನ್ನು ಟ್ರೈ ಮಾಡಿ ನೋಡಿರಿ. ನೀವು ಬೆಸ್ಟ್ ಅನ್ನಿಸ್ತದೆ. ಇದು ಹೆಂಗೆ ಅನ್ನಿಸ್ತದೆ ಅಂತ ನನಗೆ ಹೇಳ್ರಿ ಒಂದ್ಸಲ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಬಾಯ್.